ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಗೆ ಹೆಸರು ಕಾಳು ಪಲ್ಯ ರೊಟ್ಟಿ ಮಾಡಕತ್ತೀವಿ. ಬೆಳಗಿನ ಊಟಕ್ಕೆ ಬೆಳಗ್ಗೆ ಇವತ್ತು ನಾಷ್ಟ ಏನು ಮಾಡ್ತಾಯಿಲ್ಲ, ಊಟ ಮಾಡೋಕ್ಕೆ ರೆಡಿ ಮಾಡಕತ್ತೀವಿ. ಒಂದು ಮಿಕ್ಸಿ ಜಾರಲ್ಲಿ ಕರಿಬೇವು, ಜೀರಿಗೆ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇವಾಗ ಮಿಕ್ಸಿಗೆ ಹಾಕ್ತೀನಿ. ಹೆಸರು ಕಾಳಿಗೆ ಅದನ್ನು ಗ್ರೈಂಡ್ ಮಾಡೋಕ್ಕೆ ಇಡ್ತೀನಿ. ಇವಾಗ ಈ ಪಾತ್ರೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಅದೆಲ್ಲ ಚೆನ್ನಾಗಿ ಸಿಡಿಯೋ ತನಕ ಕಾಯಬೇಕು. ಇಲ್ಲಿ ಕರಿಬೇವಿನ ಸೊಪ್ಪು ಅದು ಚೆನ್ನಾಗಿ ಸಿಡಿದಿತ್ತು. ಆವಾಗ ಕರಿಬೇವಿನ ಸೊಪ್ಪು ಹಾಕಿ ನಂತರ ಇದು ಈರುಳ್ಳಿನೂ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಎತ್ತಿಟ್ಟೆ, ಅದು ಚಿತ್ರಾನ್ನ ಮಾಡ್ಬೇಕಂತೇಳಿ ನನ್ನ ಮಗ ಬಾಕ್ಸಿಗೆ ಚಿತ್ರಾನ್ನಕ್ಕಾಗಿ ಸ್ವಲ್ಪ ಉಳಿಸಿದೆ. ಇದು ಈ ಕಡೆ ಒಂದು ಕಡಾಯಿ ಇಟ್ಟು ಸಣ್ಣದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈ ಕಡೆ ಎಲ್ಲ ಈರುಳ್ಳಿ ಫ್ರೈ ಆಗಕತ್ತಿತ್ತು. ಅದನ್ನು ಚೆನ್ನಾಗಿ ಒಂದ್ಕೆನ ಥರ ಕೈಯಾಡಿಸಿ ಎಣ್ಣೆ ಬಿಸಿಯಾಗಿತ್ತು. ಆವಾಗ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಶೇಂಗಾ ಬೀಜ ಹಾಕಿ ಅದಕ್ಕೆ ಉದ್ದಿನ ಬೇಳೆನೂ ಹಾಕೀನಿ. ನೀವು ಬೇಕಿದ್ರೆ ಕಡಲೆಬೇಳೆ ಹಾಕ್ತೀವಿ, ನಾನು ಅದನ್ನು ಹಾಕ್ತಾಯಿಲ್ಲ. ಇದು ಗೋಲ್ಡನ್ ಕಲರ್ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗುತ್ತನ ಸ್ವಲ್ಪ ಫ್ರೈ ಮಾಡ್ತಿರುತ್ತೆ. ನಾವು ಇವತ್ತು ಕೆಲಸ ಇಟ್ಟು ಅದಕ್ಕೆ ಬೇಗ ಎದ್ದು 5 ಗಂಟೆಗೆ ಎದ್ದೀವಿ. 5 ಗಂಟೆಗೆ ಎದ್ದು ಬಟ್ಟೆ ಹೊಡೆದು ನೆಲೆ ಬರ್ತಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಇವಾಗ ಇದಕ್ಕೆ ರುಬ್ಕೊಂತಿರೋಂಥ ಮಸಾಲೆ, ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಎಲ್ಲ ತಿಂದಿದ್ವಲ್ಲ ಅದನ್ನ ಹಾಕಿರೋಂಥ ಪೇಸ್ಟು. ಇದು ಫ್ರೈ ಆಗಿತ್ತು. ಅದಕ್ಕೆ ಕರಿಬೇವು ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗುತ್ತೆ. ಈ ಕಡೆ ಇದು ಫ್ರೈ ಆಗಕತ್ತೈತಿ. ಹೆಸರು ಕಾಳು ಇದಕ್ಕೆ 1-2 ಚಿಟಿಕೆ ಉಪ್ಪು ಹಾಕಿದೆ. ಭಾಳ ಮಾಡ್ತಿಲ್ಲ ಚಿತ್ರಾನ್ನ, ಅವನಿಗೆ ಬಾಕ್ಸಿಗೆ ಬೇಕು, ಅದಕ್ಕೋಸ್ಕರ ಚಿತ್ರಾನ್ನ ಮಾಡಕತ್ತಿದ್ದೆ. ಕಾಳಿಗೆ ಅರಿಶಿನ ಹಾಕಿದೆ. ಇದು ಚಿತ್ರಾನ್ನಕ್ಕೆ ಕೂಡ ಸ್ವಲ್ಪ ಅರಿಶಿನ ಹಾಕಿದೆ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ತಿದ್ದೆ ನಾನು ಇದಕ್ಕೆ. ನಮ್ಮದು ಇದು ಒಂದು ಸಣ್ಣ ಗ್ರಾಮ. ಇದು ನಮ್ಮೂರಲ್ಲಿ ಎಲ್ಲರೂ ಉದ್ಯೋಗಕ್ಕೆ ಕೆಲಸಕ್ಕೆ ಹೋಗ್ತಾರೆ, ನಾನು ಕೂಡ ಹೋಗ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೀನಿ. ಹಾಕಿ ಒಲೆನ ಆಫ್ ಮಾಡೀನಿ ನಾನು ಇವಾಗ. ಇದನ್ನು ಚೆನ್ನಾಗಿ ಫ್ರೈ ಆಗಿತ್ತು, ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿತ್ತು. ಇದಕ್ಕೇನು ಟೊಮೆಟೊ ಏನೂ ಹಾಕಲ್ಲ. ಹೆಸರು ಕಾಳಿಗೆ ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನಿಸಲ್ಲ. ಅದಕ್ಕೆ ಈರುಳ್ಳಿನ ಅಲ್ಲ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಎಲ್ಲ ಹಾಕೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಲೆನ ಆಫ್ ಮಾಡ್ತೀನಿ. ಇವಾಗ ಜಾರು ತೊಳೆಯಕತ್ತೀನಿ. ನಂತರ ಇದನ್ನ ಆಫ್ ಮಾಡಿದ್ದೆ, ಒಲೆ ಆಫ್ ಮಾಡಿ ಅದನ್ನ ಇದು ಕೂಡ ಇನ್ನೂ ಹಂಗೆ ಇಟ್ಟು ಒಲೆ ಆಫ್ ಮಾಡಿ ನಾನು ಕಂಡಿದ್ದೆ ನಾನು. ಇವಾಗ ಇದು ಚಿತ್ರಾನ್ನಕ್ಕೆ ಹುಳಿ ರೆಡಿ ಆಗೈತಿ. ಇನ್ನೂ ಈ ಕಡೆ ಒಲೆ ಮೇಲೆ ಈಗ ಅನ್ನಕ್ಕೆ ಇಟ್ಟೀನಿ. ಅದನ್ನ ತೆಗೆದು ಒಲೆ ಮೇಲೆ ಅನ್ನ ಇಟ್ಟೀನಿ. ಅದೆಲ್ಲ ಅನ್ನ ಆದಮೇಲೆ ಅದಕ್ಕೆ ಚಿತ್ರಾನ್ನಕ್ಕೆ
ಹುಳಿ ಮಾಡಿಟ್ಟಿದ್ದಕ್ಕೆ ಅನ್ನನ ಬೆರೆಸಿ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಹೆಸ್ರು ಕಾಳು ಒಂದು 2 ವಿಜಿಲ್ ಹೊಡೆದಿತ್ತು. ಇದು ಚೆನ್ನಾಗಿ ಬೆಂದಿತ್ತಿದ್ದು, ಅದೆಲ್ಲ ಹಬೆ ಬರ್ತಾ ಇತ್ತು. ಅದಕ್ಕೋಸ್ಕರ ವಿಡಿಯೋದಲ್ಲಿ ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ ಕಾಳು. ಇದೆಲ್ಲ ಕಾಳಿಗೋಸ್ಕರ ಹುಳಿ ಮಾಡ್ಕೊಂಡಿದ್ವಲ್ಲ, ಅದ್ರಾಗ ಈ ಕಾಳನ್ನು ಮಿಕ್ಸ್ ಮಾಡ್ಬೇಕು. ಈ ಕಾಳನ್ನೆಲ್ಲ ಅದರಲ್ಲಿ ಹಾಕ್ಯನಕತ್ತೀನಿ ನಾನು. ಸ್ವಲ್ಪ ಮಾತ್ರ ಉಳಿಸ್ನು. ಮಕ್ಕಳು ನನಗೆ ಕಾಳು ಕೊಡು ಅಂತಿರ್ತಾರಲ್ಲ, ಹಂಗೆ ತಿನ್ನೋಕೆ ಕೊಡೋಕೆ ಬರುತ್ತೆ ಅಂತೇಳಿ ಸ್ವಲ್ಪ ಮಾತ್ರ ಉಳಿಸಿ ಅಷ್ಟನ್ನು ಹಾಕಿ ಕಲಸಿದ್ದೀನಿ. ಇವಾಗ ನಾನು ಈಗ ರೊಟ್ಟಿ ಮಾಡಕತ್ತೀನಿ. ಇಲ್ಲಿ ಒಲೆ ಮೇಲೆ ಇವಾಗ ಚಹಾ ಹಾಕಿದ್ದೀನಿ. ಚಾನು ಆಯಿತು. ಇವಾಗ ಮುಖ ತೊಗೊಂಡು ನೀರು ಕುಡಿದಿದ್ವಿ ನಾವಾಗಲೇ. ಈಗ ಮಕ್ಕಳಿಗೆ ಊಟ ಮಾಡೋಕೆ ಕೊಟ್ಟಿದ್ದೆ. ಬೆಳಗ್ಗೆ ಬೇಗ ಮಾಡೋಕೆ ಬೇಡನೇ ಅಂತಿರ್ತಾರೆ ಅವರು. ನಾವಿಲ್ಲಿ ಉದ್ಯೋಗಕ್ಕೆ ಕೆಲಸಕ್ಕೆ ಬಂದ್ವಿ. ಆಮೇಲೆ ಇನ್ನೂ ಒಬ್ಬೊಬ್ಬರಾಗಿ ಬರಕತ್ತಾರೆ. ಇನ್ನೂ ಎಲ್ಲರೂ ಬಂದಮೇಲೆ ಫೋಟೋ ತೆಗ್ಸ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಕಣ್ಮಿ ಮೇಲಿನ ಕಸ ಕೊಯ್ತಾರೆ ಎಲ್ಲರೂ. ನಾನು ಕೂಡ ಕೊಯ್ತೀನಿ ಕಸ. ಆಯ್ತು, ಇವಾಗ ಫೋಟೋ ತೆಗ್ಸ್ಕೊಂಡು ಎಲ್ಲರೂ ಕೆಲಸ ಮಾಡ್ಬೇಕಂತೇಳಿ ಇವಾಗ ಕಣ್ಣಿ ಮೇಲೆ ಇಲ್ಲಮ್ಮ ಇಲ್ಲಿ ಗೋಡೆ ನಿಂತಲ್ಲ ಓದ್ನನ್ನ ಅಲ್ಲಿ ತನಕ ಬರ್ತಂತ ಬೇಕಂತ ಬಿಟ್ಟಾರೆ. ಇವಾಗ ಏನು ಬೆಳೆ ಹಚ್ಚಿಲ್ಲಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲರೂ ಕೊಯ್ಯಕತ್ತೀವಿ. ನಾನು ಕೊಯ್ಯಕತ್ತಿದ್ದೆ, ಹಂಗೆ ಸ್ವಲ್ಪ ಬಿಟ್ಟು 1 ನಿಮಿಷ ವೀಡಿಯೋ ಮಾಡಿದ್ದೆ. ಇವಾಗೆಲ್ಲ ಕಸ ಎಲ್ಲ ಕೊಯ್ಯೋದಾಯಿತು. ಇವಾಗ